ನಿಖಿಲ್ ಕ್ಷೇತ್ರ ಫಿಕ್ಸ್ ಆಗಿದೆಯಾ? ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತಾರಂತೆ. ಮಂಡ್ಯಗೂ ಹೋಗಲ್ಲ, ಮಧುಗಿರಿಗೂ ಕೂಡ ಹೋಗೋದಿಲ್ಲ, ಮೈಸೂರಿಗೂ ಕೂಡ ಹೋಗೋದಿಲ್ಲ, ಹಾಸನಕ್ಕೂ ಕೂಡ ಹೋಗೋದಿಲ್ಲ. ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತಾರಂತೆ. ನಾನು ಪಲಾಯನವಾದಿ ಅಲ್ಲ, ರಾಮನಗರವೇ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಡ. ನಾನು ಪಲಾಯನವಾದಿ ರಾಜಕಾರಣವನ್ನ ಮಾಡೋದಿಲ್ಲ. ನಮ್ಮ ಕಾರ್ಯಕರ್ತರ ಆದೇಶವೇ ಅಂತಿಮವಾಗಿರುತ್ತೆ. 2028ರಲ್ಲೂ ಕೂಡ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರ್ತೀನಿ. ಎಲ್ಲಾ ಕಡೆಯಿಂದಲೂ ಕೂಡ ವಿರೋಧಿಗಳಿಂದ ರೌಂಡ್ ಅಪ್ ಆಗಿದೆ. ಆದ್ರೆ ಇದಕ್ಕೆಲ್ಲ ನಾನು ಹೆದರೋನು ನಾನಲ್ಲ ಅಂತ ಹೇಳ್ತಿದ್ದಾರೆ. ಜೆಡಿಎಸ್ ಯುವ ಸಾರಥಿ ನಿಖಿಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಮೊದಲಿಂದ ಕೂಡ ಇದನ್ನೇ ಹೇಳ್ತಿದ್ದಾರೆ ಅವರು. ನಮ್ಮ ತಾತನಿಗೆ ಮರುಜನ್ಮವನ್ನ ಕೊಟ್ಟಂತಹ ಕ್ಷೇತ್ರ, ನಾನು ಇಲ್ಲೇ ಸ್ಪರ್ಧೆ ಮಾಡ್ತೀನಿ, ಎಲ್ಲೂ ಕೂಡ ಹೋಗೋದಿಲ್ಲ. ರಾಮನಗರದಿಂದಲೇ ಮತ್ತೆ ಸಮರವನ್ನ ಮುಂದುವರಿಸ್ತೀನಿ. ಸೋತ ಕಡೆಗೆ ಗೆಲುವನ್ನ ಹುಡುಕೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. 2028ರಲ್ಲೂ ಕೂಡ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಾ ಕಡೆಯಿಂದಲೂ ಕೂಡ ವಿರೋಧಿಗಳಿಂದ ರೌಂಡ್ ಅಪ್ ಆಗಿದೆ. ಆದರೆ ಯಾವುದಕ್ಕೂ ನಾನು ಹೆದರೋನೇ ಅಲ್ಲ. ಜೆಡಿಎಸ್ ಯುವ ಸಾರಥಿ ನಿಖಿಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಂಡ್ಯಕ್ಕೂ ಹೋಗಲ್ಲ, ಮಧುಗಿರಿಗೂ ಕೂಡ ಹೋಗೋದಿಲ್ಲ, ಮೈಸೂರಲ್ಲೂ ಕೂಡ ಹೋಗೋದಿಲ್ಲ, ಹಾಸನಕ್ಕೂ ಕೂಡ ಹೋಗಲ್ಲ. ನಾನು ಪಲಾಯನವಾದಿ ಅಲ್ಲ ಅಂತ ಹೇಳ್ತಿದ್ದಾರೆ. ರಾಮನಗರವೇ ಫಿಕ್ಸ್. ಈ ವಿಚಾರದಲ್ಲಿ ಯಾವುದೇ ಡೌಟ್ ಬೇಡ, ಅನುಮಾನ ಬೇಡ, ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಕಾಸ್ ಈ ಹಿಂದೆ ಮಂಡ್ಯದಿಂದ ನಿಲ್ಬಹುದು, ಮಧುಗಿರಿಯಿಂದ ನಿಲ್ಬಹುದು, ಅಥವಾ ಹಾಸನದಿಂದ ಸ್ಪರ್ಧೆ ಮಾಡ್ಬೋದು, ಈ ರೀತಿಯಾಗಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ನೇರವಾಗಿ ಅವ್ರನ್ನೇ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಎಲ್ಲೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ರಾಮನಗರದಿಂದಲೇ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ರಾಮನಗರದಿಂದಲೇ ನಿಖಿಲ್ ಸ್ಪರ್ಧೆಯನ್ನ ಮಾಡೋದು ಫಿಕ್ಸಾ? ನಮ್ಮ ಕಾರ್ಯಕರ್ತರ ಆದೇಶವೇ ಅಂತಿಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲಿ ಸೋಲನ್ನ ಅನುಭವಿಸಿದ್ನೋ ಎಲ್ಲಾ ಕಡೆ ವಿರೋಧಿಗಳಿಂದಲೂ ಕೂಡ ರೌಂಡ್ ಅಪ್ ಆಗಿದೆ. ಆದ್ರೂ ಕೂಡ ನಾನು ಕೇರ್ ಮಾಡಲ್ಲ, ಸೋತ ಜಾಗದಲ್ಲೇ ಗೆದ್ದು ತೋರಿಸಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ.